ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಮಧು ಮಾತಾಡ್ತಿರೋದು. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಾ ಇತ್ತು. ಮತ್ತು ಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಡಿಸ್ಕಷನ್ ನಡೀತಾ ಇತ್ತು. ಈಗ ನಿನ್ನೆ ಶುಕ್ರವಾರ ಏನಪ್ಪ ಅಂತಂದರೆ 13ನೇ ತಾರೀಕು ಒಂದು ತಡೆಯಾಜ್ಞೆ ಬಂದಿದೆ. ಏನಪ್ಪ ಅಂತಂದರೆ ಈಗೇನು ಜೂನ್ 15ರವರೆಗೂ ಟ್ಯಾಕ್ಸಿನ ಓಡಿಸ್ಬೋದು, ಅಂದರೆ ಬೈಕ್ ಟ್ಯಾಕ್ಸಿನ ಓಡಿಸೋಕ್ಕೆ ಪರ್ಮಿಷನ್ ಇತ್ತು ಕೋರ್ಟಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆ ಪರ್ಮಿಷನ್ ಏನಂದರೆ ಕ್ಯಾನ್ಸಲ್, ತಡೆಯಾಜ್ಞೆ. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿನ ಓಡಿಸಂಗಿಲ್ಲ. ತೀರ್ಪು ಬರೋವರೆಗೂ, ಅಂದರೆ ಫೈನಲ್ ತೀರ್ಪು ಏನು ಬರುತ್ತೆ, ಏನು ಜಡ್ಜ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸ್ನೇ ಓಡಿಸಂಗಿಲ್ಲ ಅನ್ನೋ ಒಂದು ತಡೆಯಾಜ್ಞೆ ಬಂದಿದೆ. ಏನು ಇದ್ರ ಹಿನ್ನೆಲೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಬೈಕ್ ಟ್ಯಾಕ್ಸಿ ಓಡಿಸಬಾರ್ದು, ಇದರಿಂದ ಚಾಲಕರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಚಾಲಕದವರು, ಅಂದರೆ ಡ್ರೈವರ್ ಅಸೋಸಿಯೇಷನ್ ಏನಿದೆ ಅವರು ಕೋರ್ಟ್ಗೆ ಮೊರೆ ಹೋಗಿದ್ರು. ಸೊ ಮೊರೆ ಹೋದಾಗ ಇವರು ಏನು ಮಾಡಿದ್ರು, ನೆಕ್ಸ್ಟು ಊಬರ್ ಆಗ್ಬೋದು, ಓಲಾ ಆಗ್ಬೋದು, ರ್ಯಾಪಿಡೋ ಆಗ್ಬೋದು, ಈಗ ಬೈಕ್ ಟ್ಯಾಕ್ಸಿ ಇವ್ರ ಕಂಪ್ನಿಯವ್ರು ಏನು ಮಾಡಿದರು, ಇಲ್ಲ ಇನ್ನು 1.5 ಲಕ್ಷ ಜನಕ್ಕೆ ತೊಂದರೆ ಆಗುತ್ತೆ, ಬೈಕ್ ಟ್ಯಾಕ್ಸಿನ ಸಡನ್ನಾಗಿ ನಿಲ್ಲಿಸಿದರೆ ಎಷ್ಟೋ ಜನರ ಬದುಕು, ಅಂದರೆ ಎಷ್ಟೋ ಜನರ ಜೀವನಕ್ಕೆ ಕಷ್ಟ ಆಗುತ್ತೆ, ಎಷ್ಟೋ ಜನರ ಲೈಫು ಫ್ಯಾಮಿಲಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಒಂದು ಪಿಟಿಷನ್ ಹಾಕಿದರು ಕೋರ್ಟ್ಗೆ. ಆ ಪಿಟಿಷನ್ ಏನಪ್ಪ ಆಯ್ತಂದರೆ, ಸದ್ಯಕ್ಕೆ ಓಕೆ, ಒಂದು ಗೌರ್ನಮೆಂಟ್ ಒಂದು ರೂಲ್ಸ್ ತರೋವರೆಗೂ ನೀವು ಓಡಿಸ್ತಾ ಇರಿ, ಆಮೇಲೆ ನೋಡೋಣ ಗೌರ್ಮೆಂಟ್ ಒಂದು ರೂಲ್ಸ್ ತಂದು ಯಾವ ರೀತಿ ಓಡಿಸ್ಬೇಕು, ಯಾವ ಕಂಡೀಷನ್ಸ್ ಇರಬೇಕು, ಮತ್ತು ಯೂನಿಫಾರ್ಮ್ ಹಾಕೋಬೇಕಾ, ಬೈಕ್ ಏನಾದರೂ ಎಲ್ಲೋ ಬೋರ್ಡ್ ಮಾಡಬೇಕಾ, ಏನೆಲ್ಲ ಮಾಡಬೇಕು ಅನ್ನೋದನ್ನ ಒಂದು ಸರ್ಕಾರನೇ ಒಂದು ತೀರ್ಮಾನ ತೆಗೆದುಕೊಳ್ಳಿ ಅಂತ ಕೋರ್ಟು ಒಂದು ಆದೇಶ ಕೊಟ್ಟು, ಒಂದು ಆದೇಶನ ಕೊಟ್ಟು, ಅದಕ್ಕೆ ನೀವು ಅಲ್ಲಿವರೆಗೂ ಓಡಿಸ್ತಾ ಇರಿ ಅಂತ, ಅಂದರೆ ಜೂನ್ 15ರವರೆಗೂ ಓಡಿಸಿ ಅಂತ ಒಂದು ಇದಿತ್ತು, ಅಂದರೆ ಪರ್ಮಿಷನ್ ಕೊಟ್ಟಿತ್ತು. ಏಕೆಂತ ಇವರು ಪಿಟಿಷನ್ ಹಾಕಿದ ಮೇಲೆ, ಯಾರು ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಅವರು ಪಿಟಿಷನ್ ಹಾಕಿದ ಮೇಲೆ ಕೊಟ್ಟಿತ್ತು. ಸೊ ಈಗ ನಿನ್ನೆಯ ತೀರ್ಪಿನ ಪ್ರಕಾರ, ತೀರ್ಪಲ್ಲ ಅದು ಒಂದು ತಡೆಯಾಜ್ಞೆ ಏನಪ್ಪ ಕೊಟ್ಟಿದೆ ಅಂತಂದರೆ, ಸದ್ಯಕ್ಕೆ ನೀವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸ್ನ ಓಡಿಸಬಾರ್ದು. ಸೋಮವಾರದಿಂದ, ಅಂದರೆ ಸೋಮವಾರ 16ನೇ ತಾರೀಕು ಸೋಮವಾರದಿಂದ ನೀವು ಬೈಕ್ ಟ್ಯಾಕ್ಸ್ನ ಓಡಿಸಬಾರ್ದು. ಸರ್ಕಾರನೇ ಕೈಗೊಳ್ಳಬೇಕು. ಸರ್ಕಾರ ತೀರ್ಮಾನ ಕೈಗೊಂಡು ಅದಕ್ಕೆ ಕೆಲವೊಂದು ನಿಯಮಗಳನ್ನು ಹಾಕೋವರೆಗೂ, ಆ ನಿಯಮಗಳನ್ನು ಹಾಕೋವರೆಗೂ ನೀವು ಯಾವುದೇ ಕಾರಣಕ್ಕೂ ಈಗೇನು ನಾರ್ಮಲಾಗಿ ಬೈಕ್ ಟ್ಯಾಕ್ಸಿ, ಅಂದರೆ ಯಾರು ಬೇಕಾದರೂ ಓಡಿಸ್ಬೋದಾಯಿತು ಬೈಕ್ ಟ್ಯಾಕ್ಸಿನ, ಆ ರೀತಿ ಬೈಕ್ ಟ್ಯಾಕ್ಸ್ನ ಓಡಿಸಬಾರ್ದು ಅಂತ ಒಂದು ತಡೆಯಾಜ್ಞೆ ಬಂದಿದೆ. ಈಗ ಕೆಲವರಿಗೆ ಪ್ರಶ್ನೆ ಆಗ್ಬೋದು, ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ, ನಾನು ಓಡಿಸ್ಬೇಕಾ ಬೇಡವಾ ಸೋಮವಾರದಿಂದ ಅಂತ ಕೆಲವರಿಗೆ ಪ್ರಶ್ನೆ ಮೂಡ್ಬೋದು. ಬಟ್ ನಿಮಗೆ ಈಗ ಕೋರ್ಟ್ ಏನು ಹೇಳಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಸೋಮವಾರದಿಂದ ಆ್ಯಪ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಯಾಕೆಂದರೆ ಮೋಸ್ಟ್ಲಿ ಆ್ಯಪೇ ತೆಗಿಬೋದು. ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಯಾರು ಆ್ಯಪ್ ಇತ್ತೋ, ಓಲಾ ಊಬರ್ದು ಅಥವಾ ರ್ಯಾಪಿಡೋದು ಆ್ಯಪ್ ಇತ್ತೋ ಓಡಿಸೋಕ್ಕೆ, ಆ ಆ್ಯಪು ವರ್ಕ್ ಆಗದೇ ಇರೋ ಕಂಡೀಷನ್ಗೂ ಆಗ್ಬೋದು, ಅಥವಾ ಅದು ಹಾಗೇ ಇದ್ದು ಓಡಿಸುವಂಥವ್ರು ಓಡಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಓಡಿಸುವಾಗ ಅಂತೂ ಪೊಲೀಸವ್ರು ಹಿಡಿಯುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕೋರ್ಟಲ್ಲಿ ಬಂದಿರತಕ್ಕಂಥ ತಡೆಯಾಜ್ಞೆ ಪ್ರಕಾರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅದು ಒಂದು ಸರ್ಕಾರ ಬೇಕಾದರೆ ಅದನ್ನು ಪೊಲೀಸವ್ರ ಮುಖಾಂತರ ಯಾರ್ಯಾರು ಬೈಕ್ ಓಡಿಸ್ತಾ ಇರ್ತಾರೋ, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೋ ಅವ್ರನ್ನ ಹಿಡಿದು ಅವ್ರಿಗೆ ಫೈನ್ ಹಾಕುವಂಥ ಕೆಲಸ ಬೇಕಾದರೂ ಮಾಡ್ಬೋದು. ಆ್ಯಪೇ ವರ್ಕ್ ಆಗದಂಗೆ ಬೇಕಾದರೂ ಆಗ್ಬೋದು. ಅದು ಸೋಮವಾರ ನಂತರ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬಟ್ ಈಗ ಕೋರ್ಟ್ನ ಆದೇಶದ ಪ್ರಕಾರ ಸದ್ಯಕ್ಕೆ ಬೈಕ್ ಟ್ಯಾಕ್ಸ್ನ ಓಡಿಸದೇ ಇರುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಕೋರ್ಟ್ ಏನು ತಡೆಯಾಜ್ಞೆ ಕೊಟ್ಟಿದ್ದು ಅದನ್ನು ಪಾಲಿಸುವಂಥದ್ದು ಒಳ್ಳೆಯದು. ಅಥವಾ ಒಂದು ವೇಳೆ ಇವರೇನಾದರೂ ಪಿಟಿಷನ್ ಹಾಕಿ, ಮತ್ತೆ ಯಾರು ಓಲಾ ಊಬರ್ ಕಂಪ್ನಿಯವರೇನಾದರೂ ಪಿಟಿಷನ್ ಹಾಕಿ, ಈಗ ನಮಗೆ ತೊಂದರೆ ಆಗುತ್ತೆ, ಈ ರೀತಿ ಆಗಿದ್ರೆ, ಸಡನ್ನಾಗಿ ಈ ರೀತಿ ಆದರೆ ತೊಂದರೆ ಆಗುತ್ತೆ, ತೀರ್ಪು ಬಂದ ಮೇಲೆ ನೋಡೋಣ, ಅಲ್ಲಿವರೆಗೂ ನನಗೆ ಅವಕಾಶ ಕೊಡಿ ಅಂತ ಏನಾದರೂ ಮತ್ತೆ ಪಿಟಿಷನ್ ಹಾಕಿ ಪರ್ಮಿಷನ್ ತೊಗೋಬೋದು ಸೋಮವಾರ ನಂತರ, ಮತ್ತೆ ಅದಕ್ಕೆ ಅವಕಾಶ ಇದೆ. ಬಟ್ ಸದ್ಯದ ತೀರ್ಪಿನ ಪ್ರಕಾರ, ತೀರ್ಪು ಅನ್ನೋದಕ್ಕಿಂತ ಒಂದು ತಡೆಯಾಜ್ಞೆಯ ಪ್ರಕಾರ, ಒಂದು ಸದ್ಯಕ್ಕೆ ಯಾರ್ಯಾರು ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಎಸ್ಪೆಷಲಿ, ನಾಟ್ ಆಟೋ ಮತ್ತು ಕಾರು, ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾ ಇದ್ರು ಅವ್ರುಗಳು ಓಡಿಸ್ತಾ ಇರೋವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಅಪ್ಡೇಟ್ಸ್ ಏನಿದ್ರು ನಾನು ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಫಾಲೋ ಮಾಡ್ತಾ ಇರಿ. ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡದಲ್ಲಿ ನಿಮಗೆ ಎಲ್ಲ ರೀತಿಯ ಆಟೋಗೆ ಸಂಬಂಧಪಟ್ಟದ್ದು, ಮತ್ತು ಜನರಲ್ ನ್ಯೂಸು, ಜನರಲ್ ಅಪ್ಡೇಟೆಡ್ಸು ಎಲ್ಲ ಕಂಟೆಂಟು ಸಿಗ್ತಾ ಹೋಗುತ್ತೆ. ಸೊ ಈ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸು, ಓಲಾ ಊಬರು ಮಾಡ್ತಾ ಇರತಕ್ಕಂಥ ಫ್ರೆಂಡ್ಸ್ಗಳಾಗ್ಬೋದು, ಅಥವಾ ಆಟೋ ಓಡಿಸ್ತಾ ಇರ್ತಾರೆ ಡ್ರೈವರ್ಗಳಿಗಂತೂ ಶುಭ ಸುದ್ದಿ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಆಟೋ ಡ್ರೈವರ್ಗಳು ತುಂಬ ದಿನದಿಂದ ನಮಗೆ ಬಿಸ್ನೆಸ್ ಆಗ್ತಿಲ್ಲ, ಈ ಬೈಕ್ ಟ್ಯಾಕ್ಸಿಗಳಿಂದ ಬಿಸ್ನೆಸ್ ಆಗ್ತಿಲ್ಲ ಅಂತ ತುಂಬ ಅವರ ಗೋಳಾಟವನ್ನು ಹೇಳ್ಕೊಟ್ಟಿದ್ರು. ಸೊ ಅವ್ರಿಗಂತೂ ತುಂಬ ಖುಷಿ ಅಂತ ಹೇಳ್ಬೋದು ಈ ಸುದ್ದಿ. ಆದರೆ ಬೈಕು ಯಾರು ಓಡಿಸ್ತಾ ಇದ್ರು, ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾ ಇದ್ರು, ಸ್ವಲ್ಪ ಒಂದು
ಕಾಸು ಸಂಪಾದನೆ ಮಾಡ್ತಾಯಿದ್ರು ಅವರಿಗೆ ಸ್ವಲ್ಪ ಇದು ದುಃಖಕರವಾದ ವಿಷಯ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಪ್ರಯಾಣಿಕರಿಗೆ ನಾವು ಕೇಳೋದಾದ್ರೆ ನಾನು ತುಂಬ ಜನ ಪ್ರಯಾಣಿಕರನ್ನ ಮಾತಾಡಿಸ್ದೆ. ಸೊ ಅವರೆಲ್ಲ ಹೇಳೋದೇನಪ್ಪ ಅಂದರೆ ನಮಗೆ ಬೈಕ್ ಟ್ಯಾಕ್ಸಿ ಇರೋದು ತುಂಬ ಅನುಕೂಲ. ನಾನು ಇಂಡಿವಿಜುವಲಾಗಿ ಎಲ್ಲಾರು ಹೋಗಬೇಕು ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಮುಖಾಂತರ ಈಸಿಯಾಗಿ ಹೋಗ್ಬೋದು. ಬೈಕ್ ಟ್ಯಾಕ್ಸಿ ಇದ್ದರೆ ನಾನು ಸ್ವಲ್ಪ ಬೇಗ ತಲುಪ್ಬೋದು. ಒಂದು ಸ್ವಲ್ಪ ದುಡ್ಡು ಕಡಿಮೆ ಆಗುತ್ತೆ. ನಾವೇನು ಆಟೋದಲ್ಲಿ ಮತ್ತು ಕ್ಯಾಬಲ್ಲಿ ಹೋಗೋದಕ್ಕಿಂತ ನಾನು ಸಿಂಗಲ್ ಹೋಗ್ತಾ ಇರ್ತೀನಿ. ನನಗೆ ಅವಶ್ಯಕತೆ ಇಲ್ಲ. ಆಟೋ ಹೋಗೋ ಅವಶ್ಯಕತೆ ಇಲ್ಲ, ಕ್ಯಾಬಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಸಿಂಗಲ್ ಆಗಿರ್ತೀನಿ. ಸೊ ಅವಾಗ ನನಗೆ ಬೈಕ್ ಅವಶ್ಯಕತೆ ಇದೆ. ಬೈಕಲ್ಲೇ ಹೋಗ್ತೀನಿ, ಬೇಗ ಹೋಗ್ತೀನಿ, ಬೇಗ ರೀಚ್ ಆಗ್ತೀನಿ. ನನಗೆ ತುಂಬ ಅನುಕೂಲ ಇದೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಎಷ್ಟು ಆ, ಗ್ರಾಹಕರು ಅಂದರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೋ ಆ ಗ್ರಾಹಕರು ಹೇಳಿದರು. ನಾನು ತುಂಬ ಜನನ ಕೇಳಿದಾಗ ಬಟ್ ಏನೇ ಆಗಲಿ ಜನಾಭಿಪ್ರಾಯ ಈ ರೀತಿ ಇದೆ. ಬಟ್ ಕೋರ್ಟ್ ಆದೇಶ ಅಂದರೆ ಕೋರ್ಟ್‌ನ ತಡೆಯಾಜ್ಞೆ ಈ ರೀತಿ ಇದೆ. ಸೊ ನಾವು ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರೋಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.